ವೆಲ್ಕಮ್ ಬ್ಯಾಕ್. ವಿದ್ಯುತ್ ಸ್ಮಾರ್ಟ್ ಮೀಟರ್ ನಲ್ಲಿ ಅವ್ಯವಹಾರ ನಡೆದಿದೆ. ಟೆಂಡರ್ನಲ್ಲಿ 15,568 ಕೋಟಿ ಹಗರಣವಾಗಿದೆ. ಎಸ್ಕಾಂಗಳಲ್ಲಿ ದೊಡ್ಡ ಹಗರಣ ನಡೆದಿದೆ. ಸ್ಮಾರ್ಟ್ ಮೀಟರ್ನಲ್ಲಿ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ನಂತೆ ಮೀಟರ್ ಕಡ್ಡಾಯ ಅಲ್ಲ. ಅಶ್ವಥ್ ನಾರಾಯಣ್ ಅವರು ಹೇಳಿರೋದಿದು. ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತಿಲ್ಲ. ಕೇಂದ್ರದ ಗೈಡ್ಲೈನ್ಸ್ನಂತೆ 1 ಲಕ್ಷ ಮೀಟರ್. ಅಶ್ವಥ್ ನಾರಾಯಣ್ ಅವರು ಹೇಳಿರೋ ಮಾತು ನೋಡಿ. ರಾಜ್ಯದ 10 ಲಕ್ಷ ಸ್ಮಾರ್ಟ್ ಮೀಟರ್ನಲ್ಲಿ ಈ ರೀತಿಯಾಗಿ ಅವ್ಯವಹಾರ ನಡೆದಿದೆ ಅನ್ನೋದನ್ನು ಹೇಳಿದ್ದಾರೆ. 10 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದೆ. ಟೆಂಡರ್ನಲ್ಲಿ 15,568 ಕೋಟಿ ಹಗರಣವಾಗಿದೆ ಅನ್ನೋದನ್ನ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಕೊಟ್ಟಿರೋದು ನೋಡಿ. ಅಶ್ವಥ್ ನಾರಾಯಣ್ ಅವರು ವಿತ್ ಪ್ರೂಫ್ ಹೆಂಗ್ ಸ್ಕ್ಯಾಮ್ ಆಗಿದೆ ಅನ್ನೋದನ್ನ ವಿತ್ ಪ್ರೂಫ್ ನೀಡಿದ್ದಾರೆ. ಸರ್ಕಾರದ ವಿರುದ್ಧ ಸ್ಮಾರ್ಟ್ ಅವ್ಯವಹಾರದ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಮಾಜಿ ಸಚಿವರು, ಹಾಲಿ ಶಾಸಕರು ಅಶ್ವಥ್ ನಾರಾಯಣ್ ಅವರು ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಅವ್ಯವಹಾರದ ಆರೋಪ ಈಗ ಕೇಳಿ ಬಂದಿದೆ. ಇಂಧನ ಸಚಿವರು ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ. ಕೆಜೆ ಜಾರ್ಜ್ ಅವರೇ, ಸ್ಮಾರ್ಟ್ ಮೀಟರ್ ಇಲ್ಲಿ ಅಕ್ರಮದ ವಾಸನೆಯ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ವಿಚಾರವನ್ನ ಹೊರ ಹಾಕಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವ್ರು ನೀವು, ಇದಕ್ಕೆ ಹೊಣೆಗಾರರು ನೀವು. ಏನಂತೀರಿ? ಏನು ಅಂದ್ರೆ ಕೆಇಆರ್ಸಿ ಸಂಪೂರ್ಣಕ್ಕೆ ಎಲ್ಲ ಎಸ್ಕಾಮ್ಸ್ಗೂ ಗೈಡ್ಲೈನ್ಸ್ ನಿಯಮಗಳು, ಯಾರು ಕೆಇಆರ್ಸಿ ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರಬೇಕು. ಕೆಇಆರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪರರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅನ್ನ ಬರೀ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನ, ಈ ಸ್ಕ್ಯಾಂಡಲ್ ಅನ್ನ, ಸ್ಕ್ಯಾಮ್ ಅನ್ನ ಮಾಡಿರುವಂತದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನನಗೆ ತಕ್ಷಣ ಉತ್ತರ ಕೊಡ್ಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲಿ ಅವರು ಭರವಸೆ ಕೊಡ್ತಾರೆ. ಯಾರು? ಇಂಧನ ಸಚಿವರು. ಅಶ್ವಥ್ ನಾರಾಯಣ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಅವ್ಯವಹಾರ, ಹೇಗಾಗಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ತಮ್ಮ ಹತ್ರ ಮಾಹಿತಿ ಸುರೇಶ್? ರಂಜಿತ್, ಏನು ರಾಜ್ಯ ರಾಜಕಾರಣದಲ್ಲಿ ಒಂದಲ್ಲ ಒಂದು ಹಗರಣಗಳು ಸದ್ದಾಗ್ತಾ ಇದೆ. ಅದರಲ್ಲಿ ಈಗ ಪ್ರಮುಖವಾಗಿ ಗೋಲ್ಮಾಲ್ ಆಗಿರುವ ಬಗ್ಗೆ ಇದೀಗ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಹಾಗೆ ಎಸ್ ಆರ್ ವಿಶ್ವನಾಥ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಈ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 15,000 ಹೆಚ್ಚು ಕೋಟಿಗೂ ಹೆಚ್ಚಿನ ಒಂದು ಗೋಲ್ಮಾಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಅಲ್ಲಿ ಯಾವ ರೀತಿಯಾಗಿ ಕೆಟಿಪಿಪಿ ಆಕ್ಟ್ ಅನ್ನ ವೈಲೇಷನ್ ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ವಿಸ್ತೃತವಾಗಿ ಹೇಳಿರ್ತಕ್ಕಂಥದ್ದು. ಈ ಕೆಟಿಪಿಪಿ ಆಕ್ಟ್ ನಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ಏನು ಬದಿಗೊತ್ತಿ ರೂಲ್ಸ್ ಗಳನ್ನ ಮತ್ತೆ ನಿಯಮಾವಳಿಗಳೇನಿದೆ ಎಲ್ಲವನ್ನೂ ಕೂಡ ಉಲ್ಲಂಘನೆಯನ್ನ ಮಾಡಿ ಇಲ್ಲಿ ರಾಜಶ್ರೀ ಅಂತಕ್ಕಂಥ ಒಂದು ಕಂಪನಿಗೆ ಕೊಟ್ಟಿರ್ತಕ್ಕಂಥ ಈ ರಾಜಶ್ರೀ ಅಂತಕ್ಕಂಥ ಒಂದು ಏನು ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಈಗ ಟೆಂಡರ್ ಆಗಿದೆ. ಈ ಕಂಪನಿ ಜೊತೆಗೆ ಇನ್ನೂ 2 ಕಂಪನಿಗಳು, ಒಟ್ಟು 3 ಕಂಪನಿಗಳು ಬಿಡ್ ಮಾಡಿದ್ವು. ಆದ್ರೆ ಈ 3 ಕಂಪನಿಗಳು ರಾಜಶ್ರೀ ಅಂತಕ್ಕಂಥ ಒಂದು ಕಂಪನಿಗೆ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಟೆಂಡರ್ ಸಿಕ್ಕಿರ್ತಕ್ಕಂಥದ್ದು. ಈ ರಾಜಶ್ರೀ ಅಂತಕ್ಕಂಥ ಕಂಪನಿ ಒಂದು ಬಹಳ ಸ್ಪಷ್ಟವಾಗಿ ಇದೆ. ಈಗಾಗಲೇ ಬಿಹಾರದಲ್ಲಿ ಅದು ಈಗಾಗಲೇ ಏನೋ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಅದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಇಂತಹ ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂತಹ ಕಂಪನಿಗೆ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿ ಕಾಯ್ದೆ ಮತ್ತು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸ್ಪಷ್ಟವಾಗಿದೆ. ಸೊ ಇಷ್ಟೆಲ್ಲವೂ ಕೂಡ ಇನ್ನು ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ನ ಬೆಲೆಗಳನ್ನು ನೋಡೋದಾದ್ರೆ, ಹಾಗೆ ಆ ಬೆಲೆನಲ್ಲಿ ಪ್ರತಿ ತಿಂಗಳು ಏನು ಒಂದು ಸ್ಮಾರ್ಟ್ ಮೀಟರ್ ಸ್ಟಾಟಸ್ ಅಂತ ಮಾಡ್ತಾರೆ, ಅದು 75 ರೂಪಾಯಿ ಇರ್ತಕ್ಕಂಥದ್ದು. ಬೇರೆ ರಾಜ್ಯಗಳ 58 ರೂಪಾಯಿ ಇತ್ತು ಅಂದ್ರೆ ನಮ್ಮ ರಾಜ್ಯದಲ್ಲಿ 75 ರೂಪಾಯಿನ ಮಾಡಿರ್ತಕ್ಕಂಥದ್ದು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು. ಇನ್ನು ಏನು ಈಗ ಟೆಂಡರ್ ನ ಕರೆದಿದ್ದಾರೆ. ಈ ಟೆಂಡರ್ ನ ಕರೆದಿರೋದ್ರಲ್ಲಿ ಕೂಡ ಸಾಕಷ್ಟು ಲೋಪದೋಷಗಳಾಗಿರ್ತಕ್ಕಂಥ, ಅಂದ್ರೆ ಈ ಆ ಟೆಂಡರ್ ಆಗಿರ್ತಕ್ಕಂಥ ಕಂಪನಿ ಏನಿದೆ ಈಗ ರಾಜೇಶ್ ಅಂತಕ್ಕಂಥ ಕಂಪನಿ, ಈ ಕಂಪನಿಯ ಟರ್ನ್ ಓವರ್ ಏನಿರಬೇಕು, ಆ ಟರ್ನ್ ಓವರ್ ನ ಅಮೌಂಟ್ ಏನಿದೆ ಅದು ಈಗ ಆಕ್ಟ್ ಅಲ್ಲಿ ಏನಿದೆ ಆ ಆಕ್ಟ್ ಗಿಂತನೂ ಕೂಡ ಕಡಿಮೆ ಇರತಕ್ಕಂಥದ್ದು. ಅಂದಾಗ ಖಂಡಿತವಾಗ್ಲೂ ಕೂಡ ಇಲ್ಲಿ ಅಂದ್ರೆ ಸಾಲಾಗಿ ಇಲ್ಲಿ ನಿಯಮಾವಳಿಗಳು ಉಲ್ಲಂಘನೆ ಮಾಡಿ ಉದ್ದೇಶ ಪೂರ್ವಕವಾಗಿ ಅಂದ್ರೆ ನಿನ್ನೆ
ರಾಜಶ್ರೀ ಅಂತಕ್ಕಂಥ ಒಂದು ಕಂಪನಿಗೆ. ಕರೆಕ್ಟ್. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ವಿದ್ಯುತ್ ಸ್ಮಾರ್ಟ್ ಮೀಟರ್ ನಲ್ಲಿ ಅವ್ಯವಹಾರ ನಡೆದಿದೆ. ಟೆಂಡರ್ ನಲ್ಲಿ 15,568 ಕೋಟಿ ಹಗರಣವಾಗಿದೆ. ಎಸ್ಕಾಂಗಳಲ್ಲಿ ದೊಡ್ಡ ಹಗರಣ ನಡೆದಿದೆ. ಸ್ಮಾರ್ಟ್ ಮೀಟರ್ ನಲ್ಲಿ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ನಂತೆ ಮೀಟರ್ ಕಡ್ಡಾಯ ಅಲ್ಲ. ಅಶ್ವಥ್ ನಾರಾಯಣ್ ಅವರು ಹೇಳಿರೋದಿದು. ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತಿಲ್ಲ. ಕೇಂದ್ರದ ಗೈಡ್ಲೈನ್ಸ್ ನಂತೆ 1 ಲಕ್ಷ ಮೀಟರ್. ಅಶ್ವಥ್ ನಾರಾಯಣ್ ಅವರು ಹೇಳಿರೋ ಮಾತು ನೋಡಿ. ರಾಜ್ಯದ 10 ಲಕ್ಷ ಸ್ಮಾರ್ಟ್ ಮೀಟರ್ ನಲ್ಲಿ ಈ ರೀತಿಯಾಗಿ ಅವ್ಯವಹಾರ ನಡೆದಿದೆ ಅನ್ನೋದನ್ನು ಹೇಳಿದ್ದಾರೆ. 10 ಲಕ್ಷ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದೆ. ಟೆಂಡರ್ ನಲ್ಲಿ 15,568 ಕೋಟಿ ಹಗರಣವಾಗಿದೆ ಅನ್ನೋದನ್ನ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಮಾಡಿರೋದು, ಟೆಂಡರ್ ಕೊಟ್ಟಿರೋದು ನೋಡಿ. ಅಶ್ವಥ್ ನಾರಾಯಣ್ ಅವರು ವಿದ್ ಪ್ರೂಫ್ ಹೆಂಗ್ ಸ್ಕ್ಯಾಮ್ ಆಗಿದೆ ಅನ್ನೋದನ್ನ ವಿದ್ ಪ್ರೂಫ್ ನೀಡಿದ್ದಾರೆ. ಸರ್ಕಾರದ ವಿರುದ್ಧ ಸ್ಮಾರ್ಟ್ ಅವ್ಯವಹಾರದ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಮಾಜಿ ಸಚಿವರು, ಹಾಲಿ ಶಾಸಕರು ಅಶ್ವಥ್ ನಾರಾಯಣ್ ಅವರು ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಅವ್ಯವಹಾರದ ಆರೋಪ ಈಗ ಕೇಳಿ ಬಂದಿದೆ. ಇಂಧನ ಸಚಿವರು ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ. ಕೆಜೆ ಜಾರ್ಜ್ ಅವರೇ, ಸ್ಮಾರ್ಟ್ ಮೀಟರ್ ಇಲ್ಲಿ ಅಕ್ರಮದ ವಾಸನೆಯ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ವಿಚಾರವನ್ನ ಹೊರ ಹಾಕಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವ್ರು ನೀವು, ಇದಕ್ಕೆ ಹೊಣೆಗಾರರು ನೀವು. ಏನಂತೀರಿ? ಏನೊಂದು ಕೆಇಆರ್ಸಿ ಸಂಪೂರ್ಣಕ್ಕೆ ಎಲ್ಲ ಎಸ್ಕಾಂಸ್ಗೂ ಗೈಡ್ಲೈನ್ಸ್ ನಿಯಮಗಳು, ಯಾರು ಕೆಇಆರ್ಸಿ ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರಬೇಕು. ಕೆಇಆರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪರರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅನ್ನ ಬರೀ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನ, ಈ ಸ್ಕ್ಯಾಂಡಲ್ ಅನ್ನ, ಸ್ಕ್ಯಾಮ್ ಅನ್ನ ಮಾಡಿರುವಂತದ್ದು ಬಹಿರಂಗವಾಗಿ ತಿಳಿಸ್ತೋ. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನಾನು ಈ ತಕ್ಷಣ ಉತ್ತರ ಕೊಡ್ಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲಿ ಅವರು ಭರವಸೆ ಕೊಡ್ತಾರೆ. ಯಾರು? ಇಂಧನ ಸಚಿವರು. ಅಶ್ವಥ್ ನಾರಾಯಣ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಅವ್ಯವಹಾರ, ಹೇಗಾಗಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ತಮ್ಮ ಹತ್ರ ಮಾಹಿತಿ ಸುರೇಶ್? ರಂಜಿತ್, ಏನು ರಾಜ್ಯ ರಾಜಕಾರಣದಲ್ಲಿ ಒಂದಲ್ಲ ಒಂದು ಹಗರಣಗಳು ಸದ್ದಾಗ್ತಾ ಇದೆ. ಅದರಲ್ಲಿ ಈಗ ಪ್ರಮುಖವಾಗಿ ಗೋಲ್ಮಾಲ್ ಆಗಿರುವ ಬಗ್ಗೆ ಇದೀಗ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಹಾಗೆ ಎಸ್ ಆರ್ ವಿಶ್ವನಾಥ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಈ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 15,000 ಹೆಚ್ಚು ಕೋಟಿಗೂ ಹೆಚ್ಚಿನ ಒಂದು ಗೋಲ್ಮಾಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಅಲ್ಲಿ ಯಾವ ರೀತಿಯಾಗಿ ಕೆಟಿಪಿಪಿ ಆಕ್ಟ್ ಅನ್ನ ವೈಲೇಷನ್ ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ವಿಸ್ತೃತವಾಗಿ ಹೇಳಿರ್ತಕ್ಕಂಥದ್ದು. ಈ ಕೆಟಿಪಿಪಿ ಆಕ್ಟ್ ನಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ಏನೋ ಬದಿಗೊತ್ತಿ ರೂಲ್ಸ್ ಗಳನ್ನ ಮತ್ತೆ ನಿಯಮಾವಳಿಗಳೇನಿದೆ ಎಲ್ಲವನ್ನೂ ಕೂಡ ಉಲ್ಲಂಘನೆಯನ್ನ ಮಾಡಿ ಇಲ್ಲಿ ರಾಜಶ್ರೀ ಅಂತಕ್ಕಂಥ ಒಂದು ಕಂಪನಿಗೆ ಕೊಟ್ಟಿರ್ತಕ್ಕಂಥ ಈ ರಾಜಶ್ರೀ ಅಂತಕ್ಕಂಥ ಒಂದು ಏನು ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಈಗ ಟೆಂಡರ್ ಆಗಿದೆ. ಈ ಕಂಪನಿ ಜೊತೆಗೆ ಇನ್ನೂ 2 ಕಂಪನಿಗಳು, ಒಟ್ಟು 3 ಕಂಪನಿಗಳು ಬಿಡ್ ಮಾಡಿದ್ವು. ಆದ್ರೆ ಈ 3 ಕಂಪನಿಗಳು ರಾಜಶ್ರೀ ಅಂತಕ್ಕಂಥ ಒಂದು ಕಂಪನಿಗೆ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಟೆಂಡರ್ ಸಿಕ್ಕಿರ್ತಕ್ಕಂಥದ್ದು. ಈ ರಾಜಶ್ರೀ ಅಂತಕ್ಕಂಥ ಕಂಪನಿ ಒಂದು ಬಹಳ ಸ್ಪಷ್ಟವಾಗಿ ಇದೆ. ಈಗಾಗಲೇ ಬಿಹಾರದಲ್ಲಿ ಅದು ಈಗಾಗಲೇ ಏನೋ ಬಿಹಾರ ಮತ್ತೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಅದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಇಂತಹ ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಪನಿಗೆ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿ ಕಾಯ್ದೆ ಮತ್ತೆ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸ್ಪಷ್ಟವಾಗಿದೆ. ಸೊ ಇಷ್ಟೆಲ್ಲವೂ ಕೂಡ ಇನ್ನು ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ನ ಬೆಲೆಗಳನ್ನು ನೋಡೋದಾದ್ರೆ ಹಾಗೆ ಆ ಬೆಲೆನಲ್ಲಿ ಪ್ರತಿ ತಿಂಗಳು ಏನು ಒಂದು ಸ್ಮಾರ್ಟ್ ಮೀಟರ್ ಸ್ಟಾಟಸ್ ಅಂತ ಮಾಡ್ತಾರೆ ಅದು 75 ರೂಪಾಯಿ ಇರ್ತಕ್ಕಂಥದ್ದು. ಬೇರೆ ರಾಜ್ಯಗಳಲ್ಲಿ 58 ರೂಪಾಯಿ ಇತ್ತು ಅಂದ್ರೆ ನಮ್ಮ ರಾಜ್ಯದಲ್ಲಿ 75 ರೂಪಾಯಿನ ಮಾಡಿರ್ತಕ್ಕಂಥದ್ದು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು. ಇನ್ನು ಏನು ಈಗ ಟೆಂಡರ್ ನ ಕರೆದಿದ್ದಾರೆ. ಈ ಟೆಂಡರ್ ನ ಕರೆದಿರೋದ್ರಲ್ಲಿ ಕೂಡ ಸಾಕಷ್ಟು ಲೋಪದೋಷಗಳಾಗಿರ್ತಕ್ಕಂಥ, ಅಂದ್ರೆ ಈ ಆ ಟೆಂಡರ್ ಆಗಿರ್ತಕ್ಕಂಥ ಕಂಪನಿ ಏನಿದೆ ಈಗ ರಾಜೇಶ್ ಅಂತಕ್ಕಂಥ ಕಂಪನಿ, ಈ ಕಂಪನಿಯ ಟರ್ನ್ ಓವರ್ ಏನಿರಬೇಕು, ಆ ಟರ್ನ್ ಓವರ್ ಅಮೌಂಟ್ ಏನಿದೆ ಅದು ಈಗ ಆಕ್ಟ್ ಅಲ್ಲಿ ಏನಿದೆ ಆ ಆಕ್ಟ್ ಗಿಂತನೂ ಕೂಡ ಕಡಿಮೆ ಇರತಕ್ಕಂಥದ್ದು. ಅಂದಾಗ
ಖಂಡಿತವಾಗ್ಲೂ ಕೂಡ ಇಲ್ಲಿ ಅಂದ್ರೆ ಸಾಲಾಗಿ ಇಲ್ಲಿ ನಿಯಮಾವಳಿಗಳು ಉಲ್ಲಂಘನೆ ಮಾಡಿ ಉದ್ದೇಶ ಪೂರ್ವಕವಾಗಿ Okay, ಸುರೇಶ್. ಬ್ಯಾಕ್ಗೋಸ್ಕರ ನಿನ್ನೆ ರಾಜೇಶ್ ಅಂತಕ್ಕಂಥ ಒಂದು ಕಂಪನಿಗೆ ಕರೆಕ್ಟ್. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.